ಒಂದು ಸಣ್ಣ ಕಥೆಯನ್ನು ಕೇಳ್ಕೊಂಡು ಬರೋಣ ಬನ್ನಿ. ಒಮ್ಮೆ ಒಬ್ಬ ಹುಡುಗ ಬೆಟ್ಟದ ಮೇಲೆ ಮೇಯ್ತಿದ್ದ ಹಳ್ಳಿಯ ಕುರಿಗಳನ್ನು ನೋಡಿದ. ಮನರಂಜಿಸಬೇಕು ಅಂತೇಳಿ ಅವನ ಕೂಗ್ದ, ತೋಳ ತೋಳ ತೋಳವು ಕುರಿಗಳನ್ನು ಬೆನ್ನಟ್ಟುತ್ತಿದೆ. ಇವನು ಕೂಗಿದ್ದನ್ನು ನೋಡಿ ಗ್ರಾಮಸ್ಥರೆಲ್ಲರೂ ತೋಳನ್ನು ಓಡಿಸಲು ಬೆಟ್ಟದ ಮೇಲೆ ಓಡಿದರು. ಆದರೆ ಅಲ್ಲಿ ತೋಳ ಕಾಣಲಿಲ್ಲ. ಅವರ ಮುಖಗಳನ್ನು ಕಂಡು ಹುಡುಗನಿಗೆ ಖುಷಿಯಾಯಿತು. ಅಂದರೆ ಅವರ ಬೇಸರಗೊಂಡಿದ್ದನ್ನು ಕಂಡ ಹುಡುಗನಿಗೆ ಖುಷಿಯಾಯಿತು. ಮತ್ತೊಮ್ಮೆ ಹುಡುಗ ಮತ್ತೊಂದು ಸರಿ ಕೂಗ್ತಾನೆ, ತೋಳ ತೋಳ ಅಂತೇಳಿ. ತೋಳ ಬೆನ್ನಟ್ಟಿದ್ದೆ. ಅವನ ವಿನೋದಕ್ಕಾಗಿ ತೋಳವನ್ನು ಹೆದರಿಸಲು ಮತ್ತೆ ಗ್ರಾಮಸ್ಥರು ಬೆಟ್ಟದ ಮೇಲೆ ಹೋಗ್ತಾರೆ. ಆದರೆ ಮತ್ತೊಂದು ಸರಿ ಹೋದಾಗಲೂ ಕೂಡ ತೋಳ ಕಾಣಲಿಲ್ಲ ಅಲ್ಲಿ. ಆ ಹುಡುಗ ಅವರು ಬಂದಿದ್ದು, ಅವರು ಓಡಿಸಿದ್ದ ಎಲ್ಲದನ್ನು ನೋಡಿ ಖುಷಿಯಾಯಿತು. ಅವನ ಖುಷಿಗೋಸ್ಕರ ತೋಳ ತೋಳ ಅಂತೇಳಿ ಸುಳ್ಳನ್ನು ಕೂಗ್ತಾ ಇದ್ದ. ಆದರೆ ಹುಡುಗನು ಮತ್ತೆ ನಿಜವಾದ ತೋಳದ ನುಸುಳಿವನ್ನು ಕಂಡು ಕೂಗ್ತಾನೆ, ಜೋರಾಗಿ, ಸಾಧ್ಯವಾದಷ್ಟು ಜೋರಾಗಿ ಕೂಗ್ತಾನೆ, ತೋಳ 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 ಬಂತು ಕುರಿಗಳ ಹಿಂಡನ್ನು ಬೆನ್ನಡ್ತಾ ಇದೆ ಬನ್ನಿ ಅಂತೇಳಿ ಕೂಗ್ಕೊಳ್ತಾನೆ. ಆದರೆ ಗ್ರಾಮಸ್ಥರು ಅವನ ಮಾತನ್ನು ನಂಬಲ್ಲ. ತೋಳ ಬಂದಿಲ್ಲ ಅಂತೇಳಿ ಅವನ ಕೂಗಿಗೆ ಯಾವುದೇ ಥರದ ಬೆಲೆನೂ ಕೊಡಲಿಲ್ಲ. ಆದರೆ ಸೂರ್ಯಾಸ್ತ ಆಗುತ್ತೆ. ಸೂರ್ಯಾಸ್ತ ಸಮಯದಲ್ಲಿ ಕುರಿಗಳ ಜೊತೆ ಹುಡುಗ ಹಿಂದಿರುಗದಿದ್ದೆ ನೋಡಿದಾಗ ಗಾಬರಿಗೊಳ್ತಾರೆ. ಅವರು ಮತ್ತೆ ಬೆಟ್ಟದ ಮೇಲೆ ಹೋಗಿ ನೋಡ್ತಾರೆ. ಆ ಹುಡುಗ ಅಲ್ಲಿ ಅಳತಾ ಕೂತಿರ್ತಾನೆ. ಅವನನ್ನು ಕೇಳಿ ವಿಚಾರಿಸ್ತಾರೆ. ಅವನು ಹೇಳ್ತಾನೆ, ಅದಕ್ಕೆ ನಾನು ತೋಳದ ಹಿಂಡು ಹೋಗಿದೆ ಅಂತೇಳಿ ಕೂಗಿದೆ, ಆದರೆ ನೀವು ಯಾರೂ ಕೂಡ ಬರಲಿಲ್ಲ ಅಂತೇಳಿ. ಆವಾಗ ಒಬ್ಬ ಹಿರಿಯ ಮನುಷ್ಯ ಅವನ್ನ ಸಮಾಧಾನ ಮಾಡೋಕ್ಕೋಗಿ ಹೇಳ್ತಾನೆ, ನೀನು ಸುಳ್ಳನ್ನು ಹೇಳಿ ಅವಾಗಲೇ ಕರೆದೆ ತೋಳ ತೋಳ ಅಂತೇಳಿ ನಾವು ಬಂದ್ವಿ, ಆದರೆ ತೋಳ ಇರಲಿಲ್ಲ. ಆದರೆ ನೀನು ನಿಜವಾಗ್ಲೂ ಕೂಡ ತೋಳ ಅಂತ ಕೂಗಿದಾಗ ನಾವು ನಿನ್ನ ಮಾತನ್ನು ನಂಬಕ್ಕಾಗಲಿಲ್ಲ. ಅದಕ್ಕೋಸ್ಕರ ನೀನು ತಿಳ್ಕೊ ಹುಡುಗ, ನೀನು ನಿಜ ಹೇಳಿದರೂ ಕೂಡ ನಿನ್ನ ಮಾತನ್ನು ಸುಳ್ಳು ಅಂತೇಳಿ ನಾವು ನಿನ್ನನ್ನು ನಂಬಕ್ಕಾಗಲ್ಲ. ಇದು ಇವತ್ತಿನ ಕತೆ. ಈ ಕಥೆಯ ನೀತಿ ನಿಮಗೆ ಗೊತ್ತಾಗುತ್ತೆ. ನಾವು ಯಾವತ್ತೂ ಕೂಡ ಸುಳ್ಳನ್ನು ಹೇಳಬಾರ್ದು. ಸುಳ್ಳುಗಾರನನ್ನು ಯಾರೂ ಕೂಡ ನಂಬುವುದಿಲ್ಲ. ಅವರು ಸತ್ಯವನ್ನು ಹೇಳಿದರೂ ಕೂಡ ಆ ವ್ಯಕ್ತಿಯನ್ನು ನಂಬೋದಿಲ್ಲ.